ರುದ್ರನ ಅಂಶಕನಾಗಿರ್ತಕ್ಕಂತಹ ಮಹಾಬಲಶಾಲಿಯಾಗಿಯೂ ಹಾಗೂ ಬುದ್ಧಿಶಕ್ತಿಯುಳ್ಳವನಾಗಿಯೂ ವಾಯು ವೇಗದೂತನಾಗಿಯೂ ಇರ್ತಕ್ಕಂತಹ ಮತ್ತು ಚಿರಂಜೀವಿ ಸ್ವರೂಪನಾಗಿ ಇರ್ತಕ್ಕಂತಹ ಶ್ರೀಮಾನ್ ಮುಖ್ಯಪ್ರಾಣನ ಒಂದು ಜನ್ಮದಿನ ಹೇಳ್ತಕ್ಕಂಥದ್ದು. ಅದಕ್ಕೆ ಹನುಮಾನ್ ಜಯಂತಿ ಅಂತ ಹೇಳುವಂಥದ್ದನ್ನು ನಾವು ಕರೀತಕ್ಕಂಥದ್ದು. ಇದೇ ಬರ್ತಕ್ಕಂತಹ 12ನೇ ತಾರೀಕು ಅಂತ ಹೇಳಿದರೆ ನಾಳಿನ ದಿವಸದಲ್ಲಿ ಹುಣ್ಣಿಮೆ ಎಂದು ಬರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಆತನಿಗೆ ಶನಿವಾರ ಆತನ ವಾರ ಅಥವಾ ಆತನಿಗೆ ತುಂಬ ಇಷ್ಟವಾದಂತಹ ದಿವಸ ಅಂತ ಹೇಳುವುದಾಗಿ ಕರೀತಕ್ಕಂಥದ್ದು. ಅಂತಹ ಒಂದು ವಾರದಲ್ಲೇ ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಒಳಿತಿಗೆ ಕಾರಣವು. ತದನಂತರದಲ್ಲೇ ಆತನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಸ್ನೇಹಿತರ ಒಡಗೂಡಿ ಬಂದು ತುಳಸಿ ಬಿಲ್ಲುವ ಆತನಿಗೆ ಬ್ರಹ್ಮಚಾರಿಯ ರೂಪದಲ್ಲಿ ಇರುವುದರಿಂದಾಗಿಯೂ ಆತನ ಶಕ್ತಿ ಅಪರಿಮಿತವಾಗಿರುವುದರಿಂದಲೂ ಶಿವನ ಒಂದು ಅಂಶಕನಾಗಿರುವುದರಿಂದಲೂ ತುಳಸಿ ಅಂತ ಹೇಳಿದರೆ ತುಂಬಾ ಪ್ರಿಯಕರವು. ತದನಂತರದಲ್ಲಿ ಪತ್ರೆಯು ಅನಂತರ ಪುಷ್ಪನಿಂದ ಅಲಂಕೃತನನ್ನ ಮಾಡಿಕೊಂಡು ಆತನಿಗೆ ಹಣ್ಣು, ಅದರಲ್ಲೂ ವಿಶೇಷವಾಗಿ ಮಾವಿನ ಹಣ್ಣು ಅಂತ ಹೇಳಿದರೆ ಸಣ್ಣ ವಯಸ್ಸಿನಿಂದಲೂ ಈಗಲೂ ಕೂಡ ಆತನಿಗೆ ಅತೀವವಾದಂತಹ ಪ್ರೀತಿದಾಯಕವಾಗಿರ್ತಕ್ಕಂಥದ್ದು. ಅಂತಹ ಹಣ್ಣನ್ನು ಸಮರ್ಪಣೆಯನ್ನು ಮಾಡಿ ತುಪ್ಪದ ದೀಪಾದಿಗಳಿಂದ ಬೆಳಗಿ ಆತನ ಒಂದು ಅನುಗ್ರಹಕ್ಕೆ ನೀವೆಲ್ಲರೂ ಭಾಜನರಾಗೋಣ. ಮತ್ತು ಎಷ್ಟೇ ಕಷ್ಟದ ಒಂದು ಪರಿಸ್ಥಿತಿ ಎದುರಾದರೂ ಕೂಡ ಕೈ ಹಿಡಿದು ತಕ್ಷಣಕ್ಕೆ ಬಂದು ಎತ್ತಾ ಇರತಕ್ಕಂಥದ್ದು. ಅದರಲ್ಲೂ ನಮ್ಮಂತೂ ಎಲ್ಲ ವಿಧವಾದಂತಹ ಕಷ್ಟದಿಂದ ಎತ್ತಿರ್ತಕ್ಕಂಥವನು ಕೂಡ ಆತನೇ ಆಗಿರುವುದರಿಂದಾಗಿ ಆತನ ಜನ್ಮದಿನದ ಹಾರ್ದಿಕವಾದಂತಹ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಭಾಗ್ಯಗಳನ್ನು ಕರುಣಿಸಿಕೊಡಲಿ. ಮತ್ತು ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಶಕ್ತಿದಾಯಕನಾಗಿ ವಜ್ರಕಾಯನಾಗಿಯೂ ಅನುಗ್ರಹವನ್ನು ಮಾಡಿಕೊಡಲಿ ಅಂತ ಹೇಳುವುದಾಗಿ ಪುನಃ ಕೇಳುತ್ತಾ ಎಲ್ಲರಿಗೂ ಕೂಡ ಹನುಮಾನ್ ಜಯಂತಿ ಹಾರ್ದಿಕ ಶುಭಾಶಯಗಳು.